ಗಂಟೆಗೆ ಇತ್ತು ಇಲ್ಲಿ ಆಫರ್ ಎತ್ಬಿಟ್ಟವ್ರೆ. ಇವಾಗ ಹೆಂಗೆ ಇರ್ತಾರೆ ಆಫರ್, ಅವಾಗಂದರೆ ಸ್ಟಾರ್ಟಿಂಗಲ್ಲಿ ಬರ್ತಾರೆ ಅಂದ್ಬಿಟ್ಟು ಇಕ್ಕಿದ್ರು. ಅಷ್ಟಾಯ್ತು 85 ರೂಪಾಯಿ. ಜಾಸ್ತಿ ಆಯ್ತಾನೆ ಹೋಯ್ತಾ, ಹಂಗೆ ಜಾಸ್ತಿ ಆಯ್ತಾನೆ ಹೋಯ್ತಾ. ಆಗಿಲ್ಲ ಕರೆಕ್ಟಾಗಿ ಆಯ್ತಾ? ಇಲ್ಲ ಇಲ್ಲ ಆಯ್ತು ಬಾ, ಸೈಡ್ಗೆ ಹಾಕ್ತೀನಿ ಬಾ. ಹೆಂಗ ಬ್ಲೂಟೂತ್ ಇಲ್ಲ ಅಂತ ನೋಡ್ತಾ ಇದ್ದೆ. ನಮ್ಮ
ನಮ್ಮ ಹತ್ರ ಇದು ಏನೋ ತೊಗೊಂಡ್ರು ಫೋಟೋ ಎಲ್ಲ ತೊಗೊಂಡು ಮಾಮೂಲಿ ನಾನು ಇದಿದೆ ಅಂತ ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀವಿ. ನಮ್ಮ ಹತ್ರ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಹೆಂಗಿದೆ ಬ್ಲೂಟೂತ್ ಅಂತ. ಕರೆಕ್ಟಾಗಿ ನೋಡಿಲ್ಲ, ಅಲ್ಲಿ ಸೈಡ್ಗೆ ಹಾಕ್ಬಿಟ್ಟು ನೋಡ್ಕೊಳ್ಳೋಣ ಹೆಂಗಿದೆ ಅಂತ. ಏನೊಂದು 2-3 ತಿಂಗಳು ಬರಲಿ ಸಾಕು ಸದ್ಯಕ್ಕೆ. ಗ್ಯಾಸ್ ನೋಡಿ ನಿನ್ನೆ ಕೆಂಗೇರಿಯಲ್ಲಿ ಹಾಕ್ಸ್ಕೊಂಡೆ 75 ರೂಪಾಯಿ ಇತ್ತು, 77 ರೂಪಾಯಿ ಇತ್ತು. ನಾನು ಹಾಕ್ಸ್ಕೊಂಡೆ ನಿನ್ನೆ. ಇವಾಗ ನೋಡಿದ್ರೆ 85 ರೂಪಾಯಿ ಆಗಿದೆ. ಜಾಸ್ತಿ ಆಗ್ತಾನೆ ಹೋಯ್ತು. ಇಲ್ಲಿ ಡಿಸ್ಕೌಂಟ್ ಇತ್ತು 10 ರೂಪಾಯಿ, 100 ರೂಪಾಯಿ ಹಾಕ್ಸ್ಕೊಂಡ್ರೆ 10 ರೂಪಾಯಿ ಡಿಸ್ಕೌಂಟ್ ಇತ್ತು. ಅದೇ ಎತ್ಬಿಟ್ಟವ್ರೆ. ಯಾವಾಗಲೂ ಇಲ್ಲೇ ಹಾಕ್ಸ್ತಾ ಇದ್ದೆ ನಾನು. ಒಂದು 500 ರೂಪಾಯಿಗೆ ಹಾಕ್ಸಿದ್ರೆ ಒಂದು ಲೀಟ್ರ್ ಜಾಸ್ತಿ ಬರುತ್ತಲ್ಲ ಅಂತ. ಇವಾಗ ಅದು ಇಲ್ಲಿ ಆಗೋಯ್ತು. ಸೊ ಬನ್ನಿ ಇವಾಗ ಚೆಕ್ ಮಾಡೋಣ ಫ್ರೀ ಬ್ಲೂಟೂತ್ ಹೆಂಗಿದೆ ಅಂತ. ಕನೆಕ್ಟ್ ಮಾಡೋಣ. ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದ್ದರೆ ಚೆನ್ನಾಗಿರೋದು. ನೋಡೋಣ. ನೋಡಿ ಇದೆ ಏನಿದೆ ಏನು ಒಂದು ಅರ್ಥ ಆಗ್ತಾ ಇಲ್ಲ. 900 ವರ್ಷ ನೋಡೋಣ, ಬಿಚ್ಬಿಟ್ಟೆ ನೋಡೋಣ ಏನಂತ. ಈ ಥರ ಫ್ರೀ ಕೊಟ್ಟಿರೋದೇ ಜಾಸ್ತಿ ದಿನ ಲೈಫ್ ಬರುತ್ತೆ. ದುಡ್ಡು ಕೊಟ್ಟು ತೊಗೊಂಡಿರೋದು ಜಾಸ್ತಿ ದಿನ ಬರಲ್ಲ. ಅನ್ಬಾಕ್ಸ್ ಮಾಡೋಣ. ನೋಡೋಕ್ಕೇನು ಚೆನ್ನಾಗಿದೆ, ಬಟ್ ಇದ್ರ ಬಂಡವಾಳ ಆಮೇಲೆ ಗೊತ್ತಾಗುತ್ತೆ ಹೆಂಗೆ ಅಂತ. ಲೆಫ್ಟ್ ರೈಟ್ ಯಾವುದು ಕರೆಕ್ಟು. ಇವಾಗ ನಮ್ಮ ಫೋನ್ನು ಕನೆಕ್ಟ್ ಮಾಡೋಣ. ಎಲ್ಲಿದೆ ಆನ್ ಆಯಿತು. ಬಟ್ ಇದರಲ್ಲಿ ಇದು ಯಾವುದಂತ ಗೊತ್ತಿಲ್ಲ. ನೋಡೋಣ. ಕನೆಕ್ಟ್ ಆಯಿತು. ಇವಾಗ ಸಾಂಗ್ ಹಾಕೋಣ ಹೆಂಗೆ ಬರುತ್ತಂತ. ಸಾಂಗೇ ಸಿಗ್ತಾ ಇಲ್ಲ ಒಳ್ಳೆ ಟೈಮಲ್ಲಿ. ರೀಲ್ಸ್ ಎಲ್ಲ ನೋಡೋಣ. ಬರೋ ಸೌಂಡ್ ಮಾತ್ರ ಒಳ್ಳೆ ಸೌಂಡ್ ಬರ್ತೈತೆ. ಈಗ ನೋಡ್ತೈತೆ ಹಾಕ್ಬಿಟ್ರೆ ಸರ್ ಸೌಂಡ್ ಮಾತ್ರ ಒಳ್ಳೆ ಸೌಂಡ್ ಬರ್ತೈತೆ. ಹೋಗ್ಲಿ ಬಿಡು, ಸ್ವಲ್ಪ ದಿನ ಯೂಸ್ ಮಾಡೋಣ. ಕಂಫರ್ಟಾಗಿ ಸೌಂಡ್ ಬರ್ತೈತೆ, ಬಟ್ ಹೆಂಗಂತ ಗೊತ್ತಿಲ್ಲ. ಎಷ್ಟು ಬ್ಯಾಟ್ರಿ ಮಾತ್ರ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಸೌಂಡ್ ಮಾತ್ರ ಒಳ್ಳೆ ಸೌಂಡ್ ಇದೆ. ಸೇಮ್ ನಮ್ಮ ಬೋಟ್ದು ಇದೆಯಲ್ಲ, ಬೋಟ್ ಥರ ಬರುತ್ತೆ. ಸೊ ಎತ್ತಿಗೆ ಕೂಡೋಣ ಇವಾಗ. ಸದ್ಯಕ್ಕೇನು ಬೇಡ. ಇದು ಹಾಕಿದ್ರೆ ಏನಿಲ್ಲ, ನನಗೆ ಕಿವಿ ನೋವ್ತದೆ, ಸುಮ್ಮನೆ ಕಿವಿ ನೋವು ಬರ್ತದೆ. ಅದರಿಂದ ಜಾಸ್ತಿ ಹಾಕೋದಿಲ್ಲ ನಾನು ಬ್ಲೂಟೂತು. ಯಾವಾಗಾದ್ರೂ ಎಲ್ಲಾದ್ರೂ ಹೋದಾಗ ಹಾಕೊಂಡ್ರೆ ಆಯಿತು.
ಹೋಗಿದ್ನಲ್ಲ, ಊರಿಗೆ ಹೋದಾಗ ಈ ಥರದ್ದು ಇತ್ತು ನಂದು ಆಲ್ರೆಡಿ. ಊರಿಗೆ ಹೋದಾಗ ಮನೆ ಕೀ ಆಮೇಲೆ ಇದು ಎರಡು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಮರ್ತ್ಕೊಬಿಟ್ಟಿದ್ದೀನಿ. ಬಸ್ ಹತ್ಬಿಟ್ಟು ಆಮೇಲೆ ಒಂದು 10 ಕಿಲೋಮೀಟ್ರ್ ಮುಂದೆ ಬಂದಮೇಲೆ ಜ್ಞಾಪಕ ಬಂತು, ಮನೆ ಕೀ ಬಿಟ್ಟಿದ್ದೀನಿ, ಬ್ಲೂಟೂತ್ ಬಿಟ್ಟಿದ್ದೀನಿ ಅಂತ. ಏನು ಮಾಡೋದು, ಇಲ್ಲೇ ಒಂದು ಕೀ ಕೊಟ್ಟೋಗಿದೆ ಫ್ರೆಂಡ್ಗೆ, ಅದು ಹೋಯ್ತು ಸರಿ ಹೋಯ್ತು, ಇಲ್ಲಾಂದರೆ ವಾಪಸ್ ಹೋಗ್ಬೇಕಾಗಿತ್ತು. ಸೊ ಎತ್ತಿಕ್ಬಿಡೋಣ ಇದಲ್ಲಿ. ಹೆಂಗೋ ಫ್ರೀಯಾಗಿ ಬಂತು ಒಂದು ಬ್ಲೂಟೂತು. ಮಾಡೋಣ, ಡ್ಯೂಟಿ ಯಾವುದೇ ಬಿದ್ದಿಲ್ಲ, ಊಟ ಮಾಡ್ಕೊತೀನಿ ಫಸ್ಟು.